kids, today we are going to learn class 4th poem The Little Big Man. So here is one warm-up exercise. What will you do when you grow up? ನೀವು ಯಾವಾಗ ದೊಡ್ಡವರಾಗ್ತೀರಿ ಆವಾಗ ಏನು ಮಾಡೋಕ್ಕೆ ಇಚ್ಛಪಡ್ತೀರಿ? ಲಿಸ್ಟ್ 3 ಥಿಂಗ್ಸ್ ಯು ವಾಂಟ್ ಟು ಡೂ ಆನ್ ಗ್ರೋಯಿಂಗ್ ಅಪ್. ನೀವು ದೊಡ್ಡವರಾದಮೇಲೆ ಏನೇನು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರಾ ಅನ್ನೋದನ್ನು 3 ಥಿಂಗ್ಸನ್ನು ಲಿಸ್ಟ್ ಔಟ್ ಮಾಡೋದು. ಸೊ ಹಿಯರ್ ಈಸ್ ಒನ್ ಪೋಯಮ್ ಅಬೌಟ್ ಒನ್ ಚೈಲ್ಡ್ ಈಸ್ ಟೆಲ್ಲಿಂಗ್ ದ್ಯಾಟ್ he is now a big man, written by Rabindranath Tagore. So let's see what in this poem the child is telling about that. So in the first stanza, I am small because I am a little child. I shall be big when I am as old as my father is. My teacher will come and say, it is late. Bring your slate and your books. I am small because I am a little child. ಅಂದರೆ ನಾನು ತುಂಬ ಚಿಕ್ಕವನು, ಅದಕ್ಕೆ ನಾನು ತುಂಬ ಸ್ಮಾಲ್ ಇದ್ದೀನಿ, ನಾನು ಚಿಕ್ಕ ಹುಡುಗ. I shall be big when I am as old as my father. ನಾನು ನನ್ನ ಫಾದರ್ ಥರ ದೊಡ್ಡವನಾಗ್ತೀನಿ ಅಂತ ಹೇಳ್ತಾನೆ, ದೊಡ್ಡವನಾಗಿದ್ದೀನಿ ಅಂತ ಹೇಳ್ಬಿಡ್ತಾನೆ. ಆವಾಗ ಟೀಚರ್ ಏನಂತಾರೆ, ಇಟ್ ಈಸ್ ಟೂ ಲೇಟ್, ಬ್ರಿಂಗ್ ಯೋರ್ ಸ್ಲೇಟ್ ಆ್ಯಂಡ್ ಯೋರ್ ಬುಕ್ಸ್. ಅದು ನೀನು ತುಂಬ ದೊಡ್ಡವನಾಗೋದಕ್ಕೆ ತುಂಬ ಲೇಟ್ ಇದೆ ಇನ್ನೂ, ಇವಾಗ ನೀನು ಸ್ಲೇಟ್ ಮತ್ತು ಬುಕ್ಸನ್ನು ತೊಗೊಂಬಾ. ಯಾವಾಗ ದೊಡ್ಡವನಾಗ್ತೀಯ ಅವಾಗ ನೋಡೋಣ, ಇವಾಗ ನಿನ್ನ ಸ್ಲೇಟ್ ಮತ್ತು ಬುಕ್ಸನ್ನು ತೊಗೊಂಬಾ ಅಂತ ಹೇಳ್ತಾರೆ. Move on to the second stanza. I shall tell him, do you not know I am as big as father and I must not have lessons anymore? My master will wonder and say. ಅವಾಗ ಬಾಯ್ ಏನು ಹೇಳ್ತಾನೆ, ನಿಮಗೆ ಗೊತ್ತಿಲ್ವಾ ನಾನು ನನ್ನ ಪಪ್ಪ ಥರ ದೊಡ್ಡವನಾಗ್ಬಿಟ್ಟಿದ್ದೀನಿ. ಐ ಆಮ್ ಆಸ್ ಬಿಗ್ ಆ್ಯಸ್ ಫಾದರ್ ಆ್ಯಂಡ್ ಐ ಮಸ್ಟ್ ನಾಟ್ ಹ್ಯಾವ್ ಅ ಲೆಸನ್ಸ್ ಎನಿಮೋರ್. ನನಗೀಗ ಲೆಸನ್ಸ್ ಓದೋ ನೆಸೆಸಿಟಿ ಇಲ್ಲ, ಬಿಕಾಸ್ ನನ್ನ ಫಾದರ್ ಥರ ದೊಡ್ಡವನಾಗ್ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ. ಆವಾಗ ಅವ್ರ ಮಾಸ್ಟರ್ ಏನಾಗ್ತಾರೆ, ತುಂಬ ವಂಡರ್ ಆಗ್ತಾರೆ ಆ್ಯಂಡ್ ಸರ್ಪ್ರೈಸ್ ಆಗ್ತಾರೆ, ಏನು ಹೇಳ್ತಾ ಇದ್ದಾನೆ ಈ ಹುಡುಗ ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ಇನ್ ದ ಥರ್ಡ್ ಸ್ಟ್ಯಾಂಜಾ, he can leave his books if he likes, for he is grown up. I shall dress myself and walk to the fair where the crowd is thick. My uncle will come rushing up to me and say, you will get lost. My boy, let me carry you. In the third stanza ಏನಾಗುತ್ತೆ ನೋಡ್ರಿ, he can leave his books if he likes, for he is grown up. ಅವನು ತುಂಬ ದೊಡ್ಡವನಾದಮೇಲೆ ಬುಕ್ಸ್ ಎಲ್ಲನೂ ಯಾವ ಬುಕ್ ಲೈಕ್ ಆಗುತ್ತೆ ಅದನ್ನು ಅವನು ತಗೋಬೋದು, ಬಿಡಬಹುದು. ಐ ಶಾಲ್ ಡ್ರೆಸ್ ಮೈ ಸೆಲ್ಫ್, ನಾನು ನನ್ನಷ್ಟಕ್ಕೆ ಡ್ರೆಸ್ ಮಾಡ್ಕೋಬೋದು. ವಾಕ್ ಟು ದ ಫೇರ್, ಜಾತ್ರೆಗೆ ಹೋಗಬಹುದು. ವೇ ದ ಕ್ರೌಡ್ ಈಸ್ ಥಿಕ್, ತುಂಬ ಜನ ಇದ್ದಾಗೂ ಕೂಡ ನಾನಲ್ಲಿ ಹೋಗಬಹುದು. ಮೈ ಅಂಕಲ್ ವಿಲ್ ಕಮ್ ರಶಿಂಗ್ ಅಪ್ ಟು ಮೀ ಆ್ಯಂಡ್ ಸೇ, ಆವಾಗ ಅವ್ರ ಅಂಕಲ್ ಬಂದು ಹೇಳ್ತಾರಂತೆ, ಯು ವಿಲ್ ಗೆಟ್ ಲಾಸ್ಟ್, ನೀನು ಕಳ್ಕೊಂಡು ಬಿಡ್ತೀಯಾ. ಮೈ ಬಾಯ್ ಲೆಟ್ ಮಿ ಕ್ಯಾರಿ ಯು, ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ, ನೀನು ಇನ್ನೂ ಅಷ್ಟು ದೊಡ್ಡವನಾಗಿಲ್ಲ ಅಂತ ಅವರ ಅಂಕಲು, ದಟ್ ಚೈಲ್ಡ್ ಅಂಕಲ್ ಏನು ಮಾಡ್ತಾರೆ, ಹೇಳ್ತಾರೆ. ಐ ಶಾಲ್ ಆನ್ಸರ್, ಕಾಂಟ್ ಯು ಸಿ ಅಂಕಲ್, ಐ ಆಮ್ ಆಸ್ ಬಿಗ್ ಆಸ್ ಫಾದರ್. ಅವಾಗ ಆ ಚೈಲ್ಡ್ ಏನು ಆನ್ಸರ್ ಮಾಡ್ತಾ ಇರ್ತಾನೆ ಅಂಕಲ್ಗೆ, ನಿಮಗೆ ಕಾಣಿಸ್ತಾ ಇಲ್ವಾ ಅಂಕಲ್, ನಾನು ನನ್ನ ಪಪ್ಪನ ಥರ ಫಾದರ್ ಥರ ದೊಡ್ಡವನಾಗ್ಬಿಟ್ಟಿದ್ದೀನಿ. ಐ ಮಸ್ಟ್ ಗೋ ಟು ದ ಫೇರ್ ಅಲೋನ್, ನಾನು ಒಬ್ಬನೇ ಫೇರ್ಗೆ ಜಾತ್ರೆಗೆ ಹೋಗಬಲ್ಲೆ ಅಂತ ಹೇಳ್ತಾನೆ. ಅಂಕಲ್ ವಿಲ್ ಸೇ, ಯೆಸ್ ಹೀ ಕ್ಯಾನ್ ಗೋ ವೆರ್ ಎವರ್ ಹಿ ಲೈಕ್ಸ್, ಫಾರ್ ಹೀಸ್ ಗ್ರೋನ್ ಅಪ್. ಹೌದಪ್ಪ, ನೀನು ಹೋಗಬಹುದು ಜಾತ್ರೆಗೆ, ಬಟ್ ಯಾವಾಗ ದೊಡ್ಡವನಾಗ್ತೀಯಾ ಆವಾಗ ಹೋಗಬಹುದು ಅಂತ ಹೇಳ್ತಾರೆ. Then move on to the next stanza. Mother will come from her bath when I am giving money to my nurse, for I shall know how to open the box with my key. ಮದರ್ ಬಾತಿಂದ ಹೊರಗಡೆ ಬರ್ತಾರೆ. ದಟ್ ಟೈಮ್ ಅವನು ಚೈಲ್ಡ್ ಏನು ಮಾಡ್ತಾ ಇರ್ತಾನೆ, ನರ್ಸಿಗೆ ಅಂದರೆ ಯಾರು ವರ್ಕ್ ಮಾಡ್ತಾ ಇರ್ತಾರಲ್ಲ, ಹೌಸ್ ವರ್ಕ್ ಮಾಡ್ತಾ ಇರ್ತಾರಲ್ವ,
ಅವ್ರಿಗೆ ಏನು ಮಾಡ್ತಾ ಇರ್ತಾನೆ, ಮನಿಯನ್ನು ಕೊಡ್ತಾ ಇರ್ತಾನೆ. ಅವಾಗ ಅವನಂತಾನೆ, ಫಾರ್ ಐ ಶಾಲ್ ನೋ ಹೌ ಟು ಓಪನ್ ದ ಬಾಕ್ಸ್ ವಿತ್ ಮೈ ಕೀ. ನನ್ನ ಬಾಕ್ಸನ್ನು ಹೇಗೆ ಓಪನ್ ಮಾಡಬೇಕು ಅಂತ ನನಗೆ ಗೊತ್ತು ಅಂತ ಚೈಲ್ಡ್ ಹೇಳ್ತಾನೆ. ಮದರ್ ವಿಲ್ ಸೇ, ವಾಟ್ ಆರ್ ಯು ಅಬೌಟ್ ನಾಟಿ ಚೈಲ್ಡ್? ನೀನೇನು ಮಾಡ್ತಾ ಇದೀಯಾ? ಮೀನ್ಸ್ ಅವ್ನು ಬಾಕ್ಸಿಂದ ಅಮೌಂಟ್ ತೆಗೆದುಬಿಟ್ಟು ನರ್ಸಿಗೆ ಕೊಡ್ತಾ ಇರ್ತಾನೆ. ದಟ್ ಮದರ್ ಅದನ್ನು ನೋಡ್ಕೊಂಡ್ಬಿಟ್ಟು, ವಾಟ್ ಆರ್ ಯು ಡೂಯಿಂಗ್ ಅಬೌಟ್ ಚೈಲ್ಡ್, ನಾಟಿ ಚೈಲ್ಡ್ ಅಂತ ಹೇಳಿ ಕೇಳ್ತಾರೆ. ಐ ಶಾಲ್ ಟೆಲ್ ಹರ್, ಮದರ್ ಡೋಂಟ್ ಯು ನೋ ಐ ಆಮ್ ಆ್ಯಸ್ ಬಿಗ್ ಆ್ಯಸ್ ಫಾದರ್. ಮಮ್ಮ ನಿಮಗೆ ಗೊತ್ತಿಲ್ವಾ, ನಾನು ಫಾದರ್ ಥರ ದೊಡ್ಡವನಾಗ್ಬಿಟ್ಟಿದ್ದೀನಿ. ಆ್ಯಂಡ್ ಐ ಮಸ್ಟ್ ಗಿವ್ ಸಿಲ್ವರ್ ಟು ಮೈ ನರ್ಸ್. ನಾನು ಸಿಲ್ವರನ್ನು ನರ್ಸಿಗೆ ಕೊಡಬಹುದು ಅಂತ ಹೇಳ್ತಾನೆ. ಮದರ್ ವಿಲ್ ಸೇ ಟು ಹರ್ ಸೆಲ್ಫ್, ಹೀ ಕ್ಯಾನ್ ಗಿವ್ ಮನಿ ಟು ಹೂಮ್ ಹಿ ಲೈಕ್ಸ್ ಫಾರ್ ಹೀಸ್ ಗ್ರೋನ್ ಅಪ್. ಆವಾಗ ಮಮ್ಮ ಏನಂತಾರೆ ಆ ಬಾಯ್ಗೆ, ಎಸ್ ಪಾ, ನೀನು ಸಿಲ್ವರ್ ಕಾಯಿನನ್ನು ಯಾರಿಗೆ ಬೇಕಾದರೂ ಕೊಡಬಹುದು, ಯಾವಾಗ ನೀನು ತುಂಬ ದೊಡ್ಡವನಾದಾಗ ಕೊಡುವಂತೆ, ನಾಟ್ ನಾವ್, ಇವಾಗ ಬೇಡ ಅಂತ ಹೇಳಿಬಿಟ್ಟು ಹೇಳ್ತಾರೆ ದಟ್ ಬಾಯ್ಗೆ. ಸೊ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಟ್ಯಾಂಜಾ, ದ ಲಾಸ್ಟ್ ಸ್ಟ್ಯಾಂಜಾ. ಇನ್ ದ ಹಾಲಿಡೇ time in October, father will come home and thinking that I'm still a baby, will bring for me from the town little shoes and small silken frocks. ಹಾಲಿಡೇಯಿಂದ ಅಕ್ಟೋಬರಲ್ಲಿ ಫಾದರ್ ಊರಿಗೆ ಬಂದ ತಕ್ಷಣವೇ ಅವ್ರು ಏನು ಮಾಡ್ತಾರೆ, ನಾನಿನ್ನೂ ಚಿಕ್ಕವನು ಅಂತ ಅಂದ್ಕೊಂಡ್ಬಿಟ್ಟು ದಟ್ ಲಿಟಲ್ ಶೂಸ್ ಮತ್ತು ಫ್ರಾಕ್ಸನ್ನು ತೊಗೊಂಬಂದಿದ್ದಾರೆ. ಐ ಶಾಲ್ ಸೇ, ಫಾದರ್ ಗಿವ್ ದೆಮ್ ಟು ಮೈ ಡಾಡಾ ಫಾರ್ ಐ ಆಮ್ ಆಸ್ ಬಿಗ್ ಆ್ಯಸ್ ಯು ಆರ್. ಆವಾಗ ಅವನು ಹೇಳ್ತಾನೆ ಚೈಲ್ಡು ಫಾದರ್ಗೆ, ಇದನ್ನು ನನ್ನ ಬ್ರದರಿಗೆ ಕೊಟ್ಬಿಡ್ರಿ, ಓಕೆ, ನಾನೀಗ ನಿಮ್ಮ ಥರ ಆಗಿದ್ದೀನಿ ಅಂತ ಹೇಳ್ತಾನೆ. ಫಾದರ್ ವಿಲ್ ಥಿಂಕ್ ಆ್ಯಂಡ್ ಸೇ, ಹೀ ಕ್ಯಾನ್ ಬೈ ಹೀಸ್ ಓನ್ ಕ್ಲಾತ್ಸ್ ಇಫ್ ಹಿ ಲೈಕ್ಸ್ ಫಾರ್ ಹೀಸ್ ಗ್ರೋನ್ ಅಪ್. ಅವರು ಕೂಡ ಏನು ಸಮಜಾಯಿಸ್ತಾರಂದರೆ, ಆಯ್ತಪ್ಪ ನೀನು ತಗೊಳ್ಳುವಂತೆ, ಯಾವಾಗ ನಿನ್ನಷ್ಟಕ್ಕೆ ನೀನು ದೊಡ್ಡವನಾಗ್ಬಿಡ್ತೀಯಲ್ವಾ, ದೊಡ್ಡವನು ಗ್ರೋನಪ್ ಆಗ್ತೀಯಲ್ವಾ, ಆವಾಗ ನಿನಗೆ ಯಾವ್ದು ಲೈಕ್ ಆಗುತ್ತೆ ಅದನ್ನು ನೀನು ತಗೊಳ್ಳುವಂತೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಸೊ ಇನ್ ದ ಫಸ್ಟ್ ಸ್ಟ್ಯಾಂಜಾ ಚಿಲ್ಡ್ರನ್, ದಟ್ ಏನಾಗುತ್ತೆ, ಅವನು ಚೈಲ್ಡ್ ಏನಂತಾನೆ, ನಾನು ಪಪ್ಪನ ಥರ ದೊಡ್ಡವನಾಗಿದ್ದೀನಿ ಅಂದ ತಕ್ಷಣ ಟೀಚರ್ ಏನಂತಾರೆ, ಇನ್ನೂ ದೊಡ್ಡವನಾಗಿಲ್ಲಪ್ಪ, ನಿನ್ನ ಸ್ಲೇಟ್ ಮತ್ತು ಬುಕ್ಸನ್ನು ತೊಗೊಂಬಾ ಅಂತ ಹೇಳ್ತಾರೆ. ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ, ಇಲ್ಲ ನಾನು ನನ್ನ ಪಪ್ಪನ ಥರ ದೊಡ್ಡವನಾಗ್ಬಿಟ್ಟಿದ್ದೀನಿ, ನನಗೀಗ ಜಾಸ್ತಿ ಲೆಸನ್ ಓದೋ ನೆಸೆಸಿಟಿ ಇಲ್ಲ ಅಂತ ಹೇಳ್ತಾನೆ. ಆಮೇಲೆ ಥರ್ಡ್ ಸ್ಟ್ಯಾಂಡರ್ಡಲ್ಲಿ ಏನಂತಾನೆ, ನಾನು ನನ್ನಷ್ಟಕ್ಕೆ ನಾನು ಡ್ರೆಸ್ಅಪ್ ಮಾಡ್ಕೋಬಲ್ಲೆ, ಎಲ್ಲಿ ಬೇಕಾದಲ್ಲಿ ವಾಕ್ ಮಾಡಬಲ್ಲೆ, ಥಿಕ್ಕಿರೋ ಕ್ರೌಡ್ ಇರೋ ಪ್ಲೇಸಸ್ಸಲ್ಲಿ ಹೋಗಬಲ್ಲೆ ಅಂತ ಹೇಳಿಬಿಟ್ಟು ನಾನು ಅಷ್ಟು ದೊಡ್ಡವನಾಗಿದ್ದೀನಿ ಅಂತ ಹೇಳಿದಾಗ ಅವ್ರ ಅಂಕಲ್ ಏನಂತಾರೆ, ಇಲ್ಲ ನೀನಿನ್ನೂ ದೊಡ್ಡವನಾಗಿಲ್ಲ, ಯಾವಾಗ ನೀನು ದೊಡ್ಡವನಾಗ್ತೀಯಲ್ವ ಆವಾಗ ಹೋಗುವಂತೆ, ನೀನೇನು ಮಾಡ್ಕೊಂಡ್ಬಿಡ್ತೀಯಾ, ಕಳ್ಕೊಂಡ್ಬಿಡ್ತೀಯಾ ಅಂತ ಹೇಳಿಬಿಟ್ಟು ಥರ್ಡ್ ಸ್ಟ್ಯಾಂಡರ್ಡಲ್ಲಿ ಹೇಳ್ತಾರೆ. ಆವಾಗ ದ್ಯಾಟ್ ಬಾಯ್ ಏನಂತಾನೆ ಅಂತಂದರೆ, ಇಲ್ಲ ನಾನು ಹೋಗಬಲ್ಲೆ, ಬಿಕಾಸ್ ನಾನು ಪಪ್ಪನ ಥರ ದೊಡ್ಡವನಾಗ್ಬಿಟ್ಟಿದ್ದೀನಿ ಅಂತ ಹೇಳಿದ ಮೇಲೆ ಅಂಕಲ್ ಅವನಿಗೆ ಸಮಜಾಯಿಸ್ತಾರೆ. ಆ್ಯಂಡ್ ದ ಫಿಫ್ತ್ ಸ್ಟ್ಯಾಂಡರ್ಡಲ್ಲಿ ಏನಾಗುತ್ತೆ ಅಂತಂದರೆ, ತಾನು ಏನು ಮಾಡ್ತಾನೆ, ದ್ಯಾಟ್ ಚೈಲ್ಡ್ ನರ್ಸ್ಗೆ ಸಿಲ್ವರ್ ಕಾಯಿನನ್ನು ಕೊಡ್ತಾ ಇರ್ತಾನೆ. ಆವಾಗ ಮಮ್ಮ ಬಂದುಬಿಟ್ಟು ಏನು ಅಂತಾಳೆ, ಇವಾಗ ಯಾಕೆ ಕೊಡ್ತಾ ಇದೆಯಾ, ನೀನು ಏನು ಮಾಡ್ತಾ ಇದೆಯಾ ಅಂದ ತಕ್ಷಣ, ಇಲ್ಲ ನಾನು ಪಪ್ಪನ ಥರ ದೊಡ್ಡವನಾಗಿದ್ದೀನಿ, ನಾನು ಕೊಡ್ತೀನಿ ಅಂತಂದ ತಕ್ಷಣ ಮಮ್ಮ ಏನಂತಾರೆ, ನೀನಿನ್ನೂ ದೊಡ್ಡವನಾಗಿಲ್ಲಪ್ಪ, ದೊಡ್ಡವನಾದಮೇಲೆ ನೀನೇನು ಮಾಡಬಹುದು, ಯಾರಿಗೆ ಬೇಕಾದರೂ ಕಾಯಿನನ್ನು ಕೊಡಬಹುದು, ಅಮೌಂಟನ್ನು ಕೊಡಬಹುದು ಅಂತ ಹೇಳ್ತಾರೆ. ಇನ್ ದ ಲಾಸ್ಟ್ ಸ್ಟ್ಯಾಂಜಾದಲ್ಲಿ ಹಾಲಿಡೇಯಿಂದ ಪಪ್ಪ ಹೊರಗಡೆ ಊರಿಗೆ ಬಂದಾಗ ಅವರು ಫ್ರಾಕ್ಸು ಶೂಸ್ ಎಲ್ಲ ತೊಗೊಂಬಂದಾಗ ದಟ್ ಬಾಯ್ ಏನಂತಾನೆ, ನಾನೀಗ ನಿಮ್ಮ ಥರ ದೊಡ್ಡವನಾಗಿದ್ದೀನಿ, ನನಗಲ್ಲದೆಲ್ಲ ಬರೋದಿಲ್ಲ, ನನ್ನ ಬ್ರದರಿಗೆ ಕೊಡ್ರಿ ಅಂದ ತಕ್ಷಣವೇ ಪಪ್ಪ ಏನಂತಾರೆ, ಇಲ್ಲ ನೀನು ಯಾವಾಗ ದೊಡ್ಡವನಾಗ್ತೀಯಲ್ವಾ ಆವಾಗ ನೀನು ತಗೊಳ್ಳುವಂತೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಸೊ ದಿಸ್ ಈಸ್ ಅ ಪೋಯಮ್ ರಿಟನ್ ಬೈ ದ್ಯಾಟ್ ರವೀಂದ್ರನಾಥ್ ಟ್ಯಾಗೋರ್. ಓವರ್ ಆಲ್ ಚಿಲ್ಡ್ರನ್, ಈ ಪೋಯಮಲ್ಲಿ ಏನಿದೆಪ್ಪ ಅಂತಂತಂದರೆ, ದ್ಯಾಟ್ ಬಾಯ್, ಯೂಶ್ವಲಿ ನೀವು ಕೂಡ ಏನು ಮಾಡ್ತೀರಿ ಗೊತ್ತಾ, ನಾನೀಗ ದೊಡ್ಡವನಾಗ್ಬಿಟ್ಟಿದ್ದೀನಿ, ಹೌದಾ, ನಾನೆಲ್ಲ ರೆಸ್ಪಾನ್ಸಿಬಿಲಿಟಿಯನ್ನು ತೊಗೋಬಲ್ಲೆ ಅಂತ ಹೇಳಿಬಿಟ್ಟು ಫೀಲ್ ಮಾಡ್ಕೋತೀರಾ, ಹೌದಾ. ಆವಾಗ ನಿಮ್ಮ ಮನೇಲಿ ಎಲ್ಲರೂ ಏನು ಸಮಜಾಯಿಸ್ತಾರೆ, ಇಲ್ಲ ನೀನು ಇನ್ನೂ ದೊಡ್ಡವನಾಗಿಲ್ಲ, ದೊಡ್ಡವನಾದಮೇಲೆ ಮಾಡುವಂತೆ. ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಸೈಕಲ್ ರೈಡಿಂಗ್ ಇಷ್ಟ ಇರುತ್ತೆ, ಬೈಕ್ ರೈಡಿಂಗ್ ಇಷ್ಟ ಇರುತ್ತೆ, ಬಟ್ ಅವ್ರೇನಂತಾರೆ, ಇಲ್ಲ ನೀನಿನ್ನೂ ದೊಡ್ಡವನಾಗಬೇಕು, 18 ಏಜ್ ಆಗಬೇಕು, ಆವಾಗ ನಿನಗೆ ಬೈಕ್ ರೈಡಿಂಗ್ ಕೊಡ್ತೀವಿ, ಲೈಕ್ ದ್ಯಾಟ್ ಎಲ್ಲ ಹೇಳ್ತಾರೆ,
ಹೌದಾ? ಲೈಕ್ ದೇ ಸೋ ಮೆನಿ ಎಕ್ಸಾಂಪಲ್ಸ್ ಫಾರ್ ಯು. ಹಾಗೆಯೇ ಇನ್ ದಿಸ್ ಪೋಯಮಲ್ಲಿ ದ ಲಿಟಲ್ ಬಿಗ್ ಮ್ಯಾನಲ್ಲಿ ದಟ್ ಚೈಲ್ಡ್ ಅನ್ಕೋತಾ ಇದ್ದಾನೆ, ಐ ಆಮ್ ಅ ಬಿಗ್ ಮ್ಯಾನ್ ಆ್ಯಸ್ ಲೈಕ್ ಮೈ ಫಾದರ್ ಅಂತ ಹೇಳಿಬಿಟ್ಟು.